ಹರಿ ಓಂ. ಮೂರನೇ ಅಧ್ಯಾಯದ 33ನೇ ಶ್ಲೋಕ. 3:33. ಸದೃಶಂ ಜ್ಯೇಷ್ಠತೆ ಸ್ವಸ್ಯಾಃ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಸದೃಶಂ ಜ್ಯೇಷ್ಠತೆ ಸ್ವಸ್ಯಾಃ ಪ್ರಕೃತೇಃ ಜ್ಞಾನವಾನ್ ಅಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಕೃಷ್ಣ ಈಗ ಎರಡೂ ಮಾರ್ಗದರ್ಶನ ಮಾಡಿಬಿಟ್ಟಿದ್ದಾನೆ. ಯಾರು ಭಗವಂತನ ಉಪದೇಶಗಳನ್ನು ಅನುಸರಿಸುತ್ತಾರೋ ಅವರು ಉತ್ತಮ ಜೀವನವನ್ನು ನಡೆಸ್ತಾರೆ. ಈ ದೇಹವನ್ನ ಬಿಟ್ಟ ನಂತರದಲ್ಲೂ ಕೂಡ ಉತ್ತಮ ಗತಿಯನ್ನು ಪಡಿತಾರೆ. ಅವರಿಗೆ ಒಳ್ಳೆಯ ಸ್ಥಾನಮಾನಗಳು ಇರುತ್ತೆ. ದೇಹ ತ್ಯಾಗದ ನಂತರದಲ್ಲೂ ಕೂಡ ಉತ್ತಮ ಲೋಕಪ್ರಾಪ್ತಿಯಾಗತ್ತೆ. ಆದರೆ ಯಾರು ಭಗವಂತನ ಉಪದೇಶಗಳನ್ನು ಧಿಕ್ಕರಿಸುತ್ತಾರೋ ಅವರಿಗೆ ಈ ಲೋಕದಲ್ಲಿ ಇದ್ದಷ್ಟು ದಿವಸವೂ ಸುಖವಿಲ್ಲ, ಈ ಲೋಕವನ್ನ ಬಿಟ್ಟ ನಂತರದಲ್ಲೂ ಕೂಡ ಸುಖವಿಲ್ಲ ಅನ್ನೋದನ್ನ ಹೇಳಿದ. ಅಂದ್ರೆ ವಿಚಾರ ಇದು ವಾಸ್ತವ. ಈ ವಾಸ್ತವ ಇದು ಏನು ಗೋಪ್ಯವಾಗಿರತಕ್ಕಂಥ ವಿಚಾರವಲ್ಲ, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇದು. ಸಜ್ಜನರಿಗೆ ಗೊತ್ತಿದೆ, ಅದರಿಂದ ಅನುಸರಿಸ್ತಾರೆ. ದುರ್ಜನರಿಗೂ ಗೊತ್ತಿದೆ, ಆದ್ರೂ ಅನುಸರಿಸೋದಿಲ್ಲ. ಯಾಕೆ ಹೀಗೆ? ಈಗ ಕೆಟ್ಟದ್ದು ಮಾಡೋದ್ರಿಂದ ಕೆಟ್ಟದಾಗತ್ತೆ, ಕೊಲೆ ಮಾಡೋದ್ರಿಂದ ಶಿಕ್ಷೆ ಬರುತ್ತೆ, ಇನ್ನೇನೋ ಮಾಡೋದ್ರಿಂದ ಇನ್ನೊಂದೇನೋ ತೊಂದರೆ ಆಗತ್ತೆ ಅಂತ ಗೊತ್ತಿದ್ದು ಯಾಕೆ ತಪ್ಪುಗಳನ್ನ ಮಾಡಬೇಕು? ಯಾಕೆ ಕೃಷ್ಣನ ಉಪದೇಶವನ್ನ ಅನುಸರಿಸೋದಿಲ್ಲ? ಕೃಷ್ಣನ ಉಪದೇಶವನ್ನ ಅನುಸರಿಸಿ ಕೃಷ್ಣ ಹಾಕಿಕೊಟ್ಟ ಮಾರ್ಗದಲ್ಲಿ ಇರದೇನೆ ಯಾಕೆ ದಾರಿ ತಪ್ತಾರೆ? ದಾರಿ ತಪ್ಪಿ ಯಾಕೆ ಸುಮ್ಮನೆ ತೊಂದರೆ ಅನುಭವಿಸ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುವಂತದ್ದು. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಇದು ಸ್ವಭಾವ. ಪ್ರಕೃತಿ ಯಾಂತಿ ಭೂತಾನಿ. ಪ್ರಕೃತಿ ಅನ್ನೋ ಅರ್ಥಕ್ಕೆ ನಾವೀಗಾಗಲೇ ನೋಡಿದ್ದೇವೆ. ಮುಖ್ಯವಾಗಿ ಆ ವ್ಯಕ್ತಿಯ ಸ್ವಭಾವ, ಸತ್ವ ಸ್ವಭಾವ, ರಜೋ ಸ್ವಭಾವ, ತಮೋ ಸ್ವಭಾವ. ಸ್ವಭಾವಕ್ಕನುಗುಣವಾಗಿ ವರ್ತನೆ. ಈಗ ನೀವು ಒಂದು ಹಾಗಲಕಾಯಿಯ ಗಿಡವನ್ನ ನೆಟ್ಟು ಅದು ಸಿಹಿ ಆಗಬೇಕು ಅಂತ ಪ್ರತಿನಿತ್ಯ ಅದಕ್ಕೆ ಸಕ್ಕರೆ ನೀರು ಹಾಕಿದ ಕೂಡಲೇ ಅದೇನು ಸಿಹಿಯಾದ ಹಾಗಲಕಾಯಿ ಆಗೋದಿಲ್ಲ. ಅಥವಾ ಇನ್ನೊಂದು ಯಾವುದೋ ಒಂದು ಮೆಣಸಿನಕಾಯಿ ಗಿಡ ನೆಟ್ಟು ಅದು ಸಿಹಿಯಾಗಿ, ಅದು ಖಾರ ಇರಬಾರದು, ಸಿಹಿಯಾದ ಮೆಣಸಿನಕಾಯಿ ಆಗಬೇಕು ಅಂತ ಪ್ರತಿನಿತ್ಯ ಸಕ್ಕರೆ ನೀರು ಹಾಕಿದ ಕೂಡಲೇ ಮೆಣಸಿನಕಾಯಿ ಸಿಹಿ ಆಗೋದಿಲ್ಲ. ಅದರದ್ದೇ ಆಗಿರತಕ್ಕಂಥ ಒಂದು ಗುಣ ಅಂತ ಇರುತ್ತೆ. ಆ ಸ್ವಭಾವಕ್ಕೆ ಅನುಗುಣವಾಗಿ ಅದು ಕಾರ್ಯವನ್ನ ಫಲವನ್ನ ಕೊಡುವಂಥದ್ದಲ್ವಾ? ಹಾಗೆ ಎಷ್ಟೇ ಉಪದೇಶ ವಾಕ್ಯಗಳಿದ್ದರೂ ಕೂಡ, ಎಷ್ಟೇ ಮಾರ್ಗದರ್ಶಕವಾಗಿರತಕ್ಕಂಥ ವಾಕ್ಯಗಳಿದ್ದರೂ ಕೂಡ, ಈಗ ಹೈವೇಲಿ ಹೋಗ್ತಾ ಇರಬೇಕಾದ್ರೆ ಏನೋ ಅನೇಕ ವೇಗ ಮಿತಿಯನ್ನ ವೇಗ ಮಿತಿಯಲ್ಲಿ ಇರಬೇಕು ಅಂತ ಸಾರತಕ್ಕಂಥ ಬೇಕಾದಷ್ಟು ಸಂದೇಶಗಳಿರ್ತಾವೆ ಅಲ್ವಾ? ತುಂಬಾ ಲಿಮಿಟೇಷನ್ ನಲ್ಲಿ ಹೋಗ್ಬೇಕು, ಜಾಸ್ತಿ ವೇಗವಾಗಿ ಹೋಗಬಾರದು, ತೊಂದರೆ ಆಗತ್ತೆ ಅನ್ನೋದು ಬೋರ್ಡ್ಗಳಿರ್ತಾವೆ. ಅಥವಾ ಎಷ್ಟು ಆಕ್ಸಿಡೆಂಟ್ಗಳನ್ನು ನೋಡಿರ್ತಾರೆ. ಅಷ್ಟೆಲ್ಲಾ ನೋಡಿಯೂ ಕೂಡ ಮಿತಿಮೀರಿದ ವೇಗದಿಂದ ಹೋಗಿ ಪ್ರತಿನಿತ್ಯವೂ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಎಲ್ಲವೂ ಗೊತ್ತಿರತ್ತೆ, ಅತಿ ವೇಗವಾಗಿ ಹೋಗುವುದರಿಂದ ತೊಂದರೆ ಆಗತ್ತೆ ಎಂದು ಗೊತ್ತಿರತ್ತೆ. ಗೊತ್ತಿದ್ದು ಆ ವೇಗದ ಮಿತಿಯನ್ನ ಮೀರಿ ಹೈವೇಗಳಲ್ಲಿ ಹೋಗ್ತಾರೆ. ಅವರ ಸಾವಿನ ಗುಂಡಿಯನ್ನ ಅವರೇ ತೋಡ್ಕೊಳ್ತಾರೆ. ಹೌದು ಅಲ್ವೋ? ಯಾಕೆ ಹೀಗೆಲ್ಲ? ಅಂದ್ರೆ ಇದೊಂದು ಲೌಕಿಕ ದೃಷ್ಟಾಂತ ಕೊಟ್ಟದ್ದು. ಹಾಗೆ ಪೌರಾಣಿಕವಾಗಿ ಕೃಷ್ಣನ ಉಪದೇಶಗಳು ಅಂತ ಏನಿದ್ದಾವೋ ಅದೆಲ್ಲವೂ ಒಳ್ಳೆಯದಾಗತ್ತೆ ಅಂತ ಗೊತ್ತಿದ್ದು ಅದನ್ನ ಧಿಕ್ಕರಿಸಿ ಕೆಟ್ಟ ಮಾರ್ಗದಲ್ಲಿ ಇರ್ತಾರೆ. ಯಾಕೆ ಹೀಗೆ ಅಂದ್ರೆ ಪ್ರಕೃತಿ ಯಾಂತಿ ಭೂತಾನೆ. ಅವರ ಸ್ವಭಾವಕ್ಕನುಗುಣವಾಗಿ ಅವರ ವರ್ತನೆ ಇರುವಂಥದ್ದು. ಪ್ರಕೃತಿ ಅಂದ್ರೆ ಒಂದು ಅವರ ಸ್ವಭಾವ, ಅವರ ಸತ್ವಗುಣ, ರಜೋಗುಣ, ತಮೋಗುಣ, ಅದಕ್ಕನುಗುಣವಾಗಿ. ಇನ್ನೊಂದು ಪ್ರಕೃತಿ ಅಂದ್ರೆ ಪ್ರಾಕ್ತನವಾದ ಕೃತಿ, ಅಂದ್ರೆ ಪೂರ್ವ ಸಂಸ್ಕಾರ ಅಥವಾ ತಾವು ಬೆಳೆದಂತ ವಾತಾವರಣ, ಎಲ್ಲವೂ ಕೂಡ ಕಾರಣವಾಗತ್ತೆ. ಪೂರ್ವ ಸಂಸ್ಕಾರ, ಪೂರ್ವ ಜನ್ಮದ ಸಂಸ್ಕಾರ, ತಾವು ಬೆಳೆದಿರತಕ್ಕಂಥ ವಾತಾವರಣಗಳು, ಇನ್ನು ತಮ್ಮ ಸ್ವಭಾವ ಏನಿದೆಯೋ ಸತ್ವಗುಣಕ್ಕನುಗುಣವಾಗಿ ಸತ್ವಾಭಿಮಾನಿಯಾಗಿರ್ತಕ್ಕಂಥ ಶ್ರೀದೇವಿ ನಮಗೆ ಸಾತ್ವಿಕ ಜ್ಞಾನಗಳನ್ನ ಕೊಡ್ತಾಳೆ. ನಮ್ಮಲ್ಲಿರತಕ್ಕಂಥ ರಜೋಗುಣಕ್ಕನುಗುಣವಾಗಿ ಆ ಭೂದೇವಿ ನಮಗೆ ರಾಜಸ ಜ್ಞಾನವನ್ನು ಕೊಡ್ತಾಳೆ. ನಮ್ಮ ತಮೋಗುಣಕ್ಕನುಗುಣವಾಗಿ ಆ ದುರ್ಗಾದೇವಿ ನಮಗೆ ತಾಮಸ ಜ್ಞಾನವನ್ನು ಕೊಡ್ತಾಳೆ. ಅವಳು ಕೊಟ್ಟಂತದ್ದನ್ನ ಅದು ನಮ್ಮಲ್ಲಿ ಅಳವಡಿಕೆಯಾಗುವಂತೆ ಪ್ರಕೃತಿ ಅಂದ್ರೆ ಭಗವಂತ ಅದಕ್ಕೆ ಬೇಕಾಗಿರ್ತಕ್ಕಂತಹ ಕ್ರಿಯೆಯನ್ನ ನಮ್ಮಿಂದ ಮಾಡಿಸ್ತಾನೆ ಅಲ್ವಾ? ಸಾತ್ವಿಕ ಕರ್ಮಗಳಿರಬಹುದು ಅಥವಾ ರಾಜಸ ಕರ್ಮಗಳಿರಬಹುದು, ಎಲ್ಲವೂ ಕೂಡ ಮಾಡಿಸುವನು ಯಾರು? ಆ ದೇವರೇ ಮಾಡಿಸೋದಲ್ವಾ? ನಮ್ಮಿಂದ ನಡೀತಕ್ಕಂಥ ಪ್ರತಿಯೊಂದು ಕ್ರಿಯೆಗಳು ಕೂಡ ಅದು ಆ ದೇವರೇ ಮಾಡತಕ್ಕಂಥದ್ದು. ದೇವರೇ ನಮ್ಮ ಮೂಲಕವಾಗಿ ಮಾಡಿಸುವಂಥದ್ದು, ಮತ್ತಾರು ಕೂಡ ಮಾಡಿಸುವಂಥದ್ದಲ್ಲ. ಹಾಗಾಗಿ ಪ್ರಕೃತಿ ಯಾಂತಿ ಭೂತಾನಿ, ಆ ದೇವರು, ಆ ಚೇತನ ಪ್ರಕೃತಿ, ಅಚೇತನ ಪ್ರಕೃತಿಯಾಗಿರತಕ್ಕಂತಹ ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂಥ ಗುಣಗಳು
ಮತ್ತು ನಮ್ಮ ಪೂರ್ವ ಸಂಸ್ಕಾರ, ನಾವು ಬಾಲ್ಯದಲ್ಲಿ ಬೆಳೆದಿರತಕ್ಕಂಥ ವಾತಾವರಣಗಳು, ಇದೆಲ್ಲದಕ್ಕೆ ಅನುಗುಣವಾಗಿ ನಮ್ಮ ಪ್ರಕ್ರಿಯೆಗಳು ಇರುತ್ತೆ. ಅದನ್ನೇನು ಹೇಳ್ತಕ್ಕಂಥದ್ದು, ಪ್ರಕೃತಿಂ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೆ ಸದೃಶಂ ಚೇಷ್ಟತೆ. ಸ್ವಪ್ರಕೃತಿ, ಸ್ವಸ್ಯಾಹ ಪ್ರಕೃತಿ ಅಂದ್ರೆ ತನ್ನ ಪ್ರಕೃತಿ, ತನ್ನ ಸ್ವಭಾವ, ತನ್ನ ಒಂದು ಗುಣ, ತನ್ನ ಒಂದು ಪೂರ್ವ ಸಂಸ್ಕಾರ. ಸ್ವಸ್ಯ ಅಂದ್ರೆ ತನ್ನದು ಅಂತ ಅರ್ಥ. ತನ್ನ ಪೂರ್ವ ಸಂಸ್ಕಾರಕ್ಕನುಗುಣವಾಗಿ, ತನ್ನನ್ನ ಪ್ರೇರೇಪಿಸುವ ಭಗವಂತನ ಪ್ರೇರೇಪಣೆಗೆ ಅನುಗುಣವಾಗಿ, ತನ್ನ ಸತ್ವಗುಣ, ರಜೋಗುಣ, ತಮೋಗುಣ ಎಂಬತಕ್ಕಂಥ ಸ್ವಭಾವಕ್ಕೆ ಅನುಗುಣವಾಗಿ ಚೇಷ್ಟತೆ, ಕ್ರಿಯೆಯನ್ನ ಮಾಡ್ತಾನೆ. ಜ್ಞಾನವಾನಪಿ ಅದು ಬಹಳ ಮುಖ್ಯ. ತಿಳುವಳಿಕೆ ಇದೆ, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಒಳ್ಳೆಯದರಿಂದ ಏನು ಒಳ್ಳೆಯದಾಗತ್ತೆ, ಕೆಟ್ಟದ್ರಿಂದ ಏನು ಕೆಟ್ಟದ್ದಾಗತ್ತೆ, ಅದೆಲ್ಲ ಗೊತ್ತಿರುತ್ತೆ. ಜ್ಞಾನವಾನಾಗಿದ್ದರೂ ಕೂಡ ಪ್ರಕೃತಿಂ ಯಾಂತಿ ಭೂತಾನಿ, ಪ್ರಕೃತೆ ಸ್ವಸ್ತ್ಯಾಹ ಪ್ರಕೃತೆ ಸದೃಶಂ ಚೇಷ್ಟತೆ. ಚೇಷ್ಟತೆ ಅಂದ್ರೆ ಕ್ರಿಯೆಯನ್ನ ಮಾಡ್ತಾನೆ ಅಂತ ಅರ್ಥ. ಅತಿಯಾಗಿ ದೂರವಾಣಿಯನ್ನ ಬಳಕೆ ಮಾಡೋದು, ಅತಿಯಾದ ದೂರದರ್ಶನವನ್ನ ವೀಕ್ಷಣೆ ಮಾಡೋದು, ನಮ್ಮ ಸಮಯ ವ್ಯರ್ಥ ಆಗತ್ತೆ. ನಾವು ಅಮೂಲ್ಯವಾದ ಸಮಯವನ್ನ ಸುಮ್ಮನೆ ಕಳೀತಾ ಇದ್ದೇವೆ ಅನ್ನೋದು ಗೊತ್ತು. ಜ್ಞಾನವಾನಪಿ, ಗೊತ್ತಿದ್ದರೂ ಕೂಡ ಮೊಬೈಲಲ್ಲಿ ಎಷ್ಟು ಅಡಿಕ್ಟ್ ಆಗಿರ್ತೇವೆ, ಅಥವಾ ದೂರದರ್ಶನಗಳಲ್ಲಿ ಎಷ್ಟು ಅಡಿಕ್ಟ್ ಆಗಿರ್ತೇವೆ, ಅದರಿಂದ ಒಂದು ಚೂರು ಸಂಪನ್ಮೂಲ ಭರಿತವಾಗಿ ನಮ್ಮ ಸಮಯವನ್ನು ನಾವು ಕಳೀತಾ ಇಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಎಷ್ಟೋ ಜನ ಸಮಯ ವ್ಯರ್ಥ ಮಾಡ್ತಾ ಇದ್ದೇವೆ ಅನ್ನೋ ಜ್ಞಾನ ಪ್ರತಿ ಕ್ಷಣದಲ್ಲೂ ಇರುತ್ತೆ. ಇದ್ದರೂ ಕೂಡ ಸಮಯ ವ್ಯರ್ಥ ಮಾಡ್ತಾನೆ ಇರ್ತಾರೆ. ಯಾಕೆ? ಸ್ವಸ್ಯಾಹ ಪ್ರಕೃತೇಹೇ, ಅವರವರ ಪ್ರಕೃತಿ, ಅವರವರ ಸಹಜ ಸ್ವಭಾವ ಅಂತ ಇರುತ್ತೆ, ಅವರವರ ಸಂಸ್ಕಾರ ಅಂತ ಇರುತ್ತೆ. ಆ ಸಂಸ್ಕಾರ, ಆ ಸಹಜ ಸ್ವಭಾವಕ್ಕೆ ಅನುಗುಣವಾಗಿ ಚೇಷ್ಟತೆ ಅಂದ್ರೆ ಕ್ರಿಯೆಯನ್ನ ಮಾಡ್ತಾರೆ. ಹಾಗಾಗಿ ಪ್ರಕೃತಿಂ ಯಾಂತಿ ಭೂತಾನಿ, ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರು ಕ್ರಿಯೆಯನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಿಗ್ರಹ ಕಿಂ ಕರಿಷ್ಯತಿ. ಯಾರೋ ಒಬ್ಬ ಕಳ್ಳತನದ ಸ್ವಭಾವದ ವ್ಯಕ್ತಿ, ಅವನಿಗೆ ಕಳ್ಳತನ ಮಾಡುವಂಥದ್ದೇ ಅವರ ಸ್ವಭಾವ, ಕಳ್ಳತನ ಮಾಡುವಂಥದ್ದೇ ಅವರ ಸ್ವಭಾವ. ಉದಾಹರಣೆಗೆ ನಾವು ಪೇಪರ್ಗಳಲ್ಲಿ ನೋಡಿದಾಗ, ಈಗ ಸರ್ಕಾರಿ ಅಧಿಕಾರಿಗಳಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಕಳ್ಳತನ ಮಾಡೋದೇ ಅವರ ಸ್ವಭಾವ ಅಲ್ವಾ? ಯಾಕೆ ಅಂತಿಲ್ಲ, ನಮ್ಗೆ ಎಷ್ಟು ದುಡ್ಡು ಬೇಕು, ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಸಂಪಾದಿಸಿ ಇಟ್ಕೊಂಡ್ರೆ ಸಾಕಲ್ವಾ? ಅವರ 10-20 ತಲೆಮಾರು ಕೂತು ತಿಂದರೂ ಕೂಡ ಮುಗಿಯದಷ್ಟು ಇನ್ನೂ ಕಳ್ಳತನ ಮಾಡ್ತಾನೆ ಇರ್ತಾರೆ. ಯಾಕೆ? ಅದವ್ರ ಸ್ವಭಾವವಾಗಿ ಬದಲಾವಣೆ ಆಗಿ ಹೋಗಿರುತ್ತೆ. ಅವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಎಷ್ಟು CBIಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಮೇಲಧಿಕಾರಿಗಳ ವರ್ಗ ಅವರನ್ನ ಬಂಧನ ಮಾಡ್ತಾರೆ, ಜೈಲಲ್ಲಿ ಇಡ್ತಾರೆ, ಅವರ ಸಂಪತ್ತುಗಳೆಲ್ಲವನ್ನು ಕೂಡ ಕಸಿದುಕೊಳ್ತಾರೆ. ಕಸಿದುಕೊಂಡ ಒಂದೇ ವರ್ಷಕ್ಕೆ ಅದ್ರ ಡಬಲ್ ಸಂಪತ್ತನ್ನ ಸಂಪಾದನೆ ಮಾಡಿಬಿಟ್ಟಿರ್ತಾರೆ ಅವರು. ಹಾಗೆ ಪ್ರಕೃತಿ ಯಾಂತಿ ಭೂತಾನೆ, ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರು ಪ್ರಕ್ರಿಯೆ ಮಾಡ್ತಾ ಇರ್ತಾರೆ. ಏನ್ ಹೇಳ್ತಾರೆ, ನೀವು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ತೀವಿ ಅಂತ. ಹಾಗೆ ಎಲ್ಲವೂ ಅಷ್ಟೇ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ. ನಿಗ್ರಹ ಅಂದ್ರೆ ಅವರನ್ನ ನಿಯಂತ್ರಣ ಮಾಡ್ಲಿಕ್ಕೋಸ್ಕರವಾಗಿ ನಾವೇನೋ ಕೋಲ್ ಹಿಡ್ಕೊಂಡು ನಿಂತ ಕೂಡ್ಲೆ ಅಥವಾ 4 ಉಪದೇಶಗಳನ್ನು ಹೇಳಿದ ಕೂಡ್ಲೆ ಅವ್ರು ಕಿಂಕರಿ ಏನು ಉಪಯೋಗ ಆಗತ್ತೆ? 4 ಮಾತು ಹೇಳೋದ್ರಿಂದ ಏನೂ ಉಪಕಾರ ಇಲ್ಲ. ಇದು ಎಲ್ಲಾ ರೀತಿಯಲ್ಲೂ ಅಷ್ಟೇ. ಯಾವುದೋ ಒಂದು ದಾರಿ ತಪ್ತಾ ಇರತಕ್ಕಂಥ ಮಕ್ಕಳಿಗೆ ನಾವು ಉಪದೇಶ ಮಾಡೋದಿರಬಹುದು, ಅವರು ಪೂರ್ತಿ ದಾರಿ ತಪ್ಪು ಬಿಟ್ಟಿದ್ದಾರೆ ಅಂತ ಆದ್ಮೇಲೆ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಯಂತ್ರಣ ಮಾಡಬೇಕಾದಾಗ ಮಾಡಬೇಕು. ನಿಯಂತ್ರಣಕ್ಕೆ ಇನ್ನು ಸಿಗೋದಿಲ್ಲ ಅನ್ನೋ ಹಂತಕ್ಕೆ ಹೋದ್ಮೇಲೆ ಅವರ ಪ್ರಕೃತಿ, ಅವರ ಸ್ವಭಾವ ಅಷ್ಟು ಬದಲಾವಣೆ ಆಗೋಗ್ಬಿಟ್ಟಿರುತ್ತೆ. ಆ ಹಂತಕ್ಕೆ ಹೋದ ಮೇಲೆ ನಾವು ಅವರನ್ನ ಸರಿದಾರಿಗೆ ತರುವುದು ಬಹಳ ಕಷ್ಟ ಆಗತ್ತೆ. ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಇಲ್ಲಿ ಎರಡು, ಒಂದು ಪ್ರಭಾವ, ಮತ್ತೊಂದು ಸ್ವಭಾವ. ಅಂದ್ರೆ ನಮಗೆ ನಮ್ಮ ಸ್ವಭಾವ ಯಾವುದು, ನಮ್ಮ ಪ್ರಭಾವ ಯಾವುದು ಅಂದ್ರೆ ಪ್ರಭಾವ ಅಂದ್ರೆ ಯಾವುದರಿಂದ ಪ್ರಭಾವಿತರಾಗಿ ನಾವು ದಾರಿ ತಪ್ತಾ ಇದ್ದೇವೆ, ಅಥವಾ ಈ ದಾರಿ ತಪ್ಪುವಿಕೆಯೇ ನಮ್ಮ ಸ್ವಭಾವವೋ ಅನ್ನೋದು ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ನಮ್ಮ ಪ್ರಭಾವ ಆಗಬೇಕಾದ್ರೆ ಅದು ಬದಲಾವಣೆ ಆಗತ್ತೆ. ಏನೋ ಸಾತ್ವಿಕನಾಗಿ ಇರ್ತಾನೆ, ಉದಾಹರಣೆಗೆ ಅಜಾಮಿಳ ಸಾತ್ವಿಕನೇ, ಆದರೆ ಪ್ರಭಾವಕ್ಕೆ ಒಳಗಾಗಿ ದಾರಿ ತಪ್ಪಿದ್ದ. ಮತ್ತೆ ಅವನು ಒಳ್ಳೆ ದಾರಿಗೆ ಬಂದ, ಸಾತ್ವಿಕನೇ ಆದ, ವಿಷ್ಣುದೂತರ ಕಡೆಗೆ ಅವನು ಹೋದ. ಹಾಗೆ ಏನೋ ಪೂರ್ವ ಸಂಸ್ಕಾರ ಅಥವಾ ಚಿಕ್ಕ ವಯಸ್ಸಲ್ಲಿ ಬೆಳೆದಿರತಕ್ಕಂಥ ಒಂದು ವಾತಾವರಣ, ಆ ಪ್ರಭಾವಕ್ಕೆ ಒಳಗಾಗಿ ಅದೇನಾಗಿರುತ್ತೆ, ಕೆಲವೊಮ್ಮೆ ದಾರಿ ತಪ್ಪಿರುತ್ತೆ. ಆದರೆ ನಿರಂತರ ಪ್ರಯತ್ನ ಬೇಕು. ನಿರಂತರ ಪ್ರಯತ್ನದಿಂದಾಗಿ ಏನ್ ಮಾಡಬಹುದು, ನಾವು ನಮ್ಮನ್ನ ಕಂಡುಕೊಳ್ಳಬಹುದು, ನಾವು ಒಳ್ಳೆ ದಾರಿಗೆ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಒಂದು ಚಿರತೆ ಮರಿ ಅಥವಾ ಒಂದು ಸಿಂಹದ ಮರಿ ಬೆಕ್ಕುಗಳ ಜೊತೆಗೆ ಆಕಸ್ಮಿಕವಾಗಿ ಸೇರ್ಕೊಂಡು ಬಿಟ್ಟಿರುತ್ತೆ. ಬೆಕ್ಕುಗಳ ಜೊತೆಗೆ ಸೇರ್ಕೊಂಡು ಬೆಕ್ಕಿನ ರೀತಿಯಲ್ಲೇ ಇಲಿ ಹಿಡಿದು ತಿಂತಾ ಇರುತ್ತೆ,
ಅದೇ ತರ ಮಿಯೋ ಅಂತ ಕೂಗ್ತಾ ಇರತ್ತೆ. ಮತ್ತು ಏನೋ ಸ್ವಲ್ಪ ದೊಡ್ಡ ದೊಡ್ಡ ಪ್ರಾಣಿಗಳು ಕಂಡ್ರೆ ಹೆದರು ಓಡ್ತಾ ಇರತ್ತೆ. ಅದು ಪ್ರಭಾವಕ್ಕೆ ಒಳಗಾಗಿ ಸಿಂಹವಾಗಿದ್ದರೂ ಕೂಡ ಬೆಕ್ಕಿನಂತೆ ಬದುಕ್ತಾ ಇರತ್ತೆ. ಆದರೆ ಅದರ ಸಹಜ ಸ್ವಭಾವವನ್ನ ಕಂಡುಕೊಳ್ಳುವ ಪ್ರಯತ್ನ ಅದು ಮಾಡ್ತಾ ಇದೆ ಅಂತ ಆದ್ರೆ, ನನ್ನನ್ನ ನಾನು ಯಾರು ಅಂತ ತಿಳ್ಕೊಳ್ಬೇಕು ಅನ್ನೋ ಪ್ರಯತ್ನ ಅದು ಮಾಡ್ತಾ ಇದ್ರೆ, ಒಂದಲ್ಲ ಒಂದು ದಿವಸ ನಾನು ಬೆಕ್ಕಲ್ಲ, ನಾನು ಸಿಂಹ ಅನ್ನೋ ಜ್ಞಾನದಕ್ಕೆ ಬರುತ್ತೋ ಇಲ್ವೋ. ಒಂದು ಇಡೀ ಕಾಡನ್ನೇ ಹೆದರಿಸುವ ಒಂದು ಗರ್ಜನೆ ಅದು ಮಾಡುತ್ತೋ ಇಲ್ವೋ, ಮಾಡೇ ಮಾಡುತ್ತೆ. ಹಾಗೆ ನಾವು ಯಾವ್ದ್ಯಾವ್ದೋ ಪ್ರಭಾವಕ್ಕೆ ಒಳಗಾಗಿ ನಾವು ಕೆಲವೊಮ್ಮೆ ರಾಜಸರಾಗಿರುತ್ತೇವೆ, ನಾವು ಕೆಲವೊಮ್ಮೆ ತಾಮಸರಾಗಿರುತ್ತೇವೆ. ನಾವು ರಾಜಸ ತಾಮಸವಾದಂತ ಜೀವನದಲ್ಲೇ ಇದ್ದು ಬಿಡಬಾರದು. ನಮ್ಮ ಸಹಜ ಸ್ವಭಾವ ಯಾವುದು ಅನ್ನೋದನ್ನ ಕಂಡುಕೊಳ್ಳುವ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನಕ್ಕೋಸ್ಕರವಾಗಿ ನಿರಂತರವಾಗಿ ಈ ಒಂದು ಸಾತ್ವಿಕ ಮಾರ್ಗದಲ್ಲಿರಬೇಕು. ಸಾತ್ವಿಕ ಮಾರ್ಗದಲ್ಲಿ ಇದ್ದು ಕೃಷ್ಣನ ಅನುಗ್ರಹವನ್ನ ಪಡೆಯುವ ಪ್ರಯತ್ನ ಮಾಡಬೇಕು. ಹಾಗಾಗಿ ಸಾತ್ವಿಕರಾಗುವ ಕಡೆಗೆ ನಾವು ನಿರಂತರವಾಗಿ ಸಾಗ್ತಾ ಇರಬೇಕು ಅನ್ನುವಂಥದ್ದು ಇದರ ಅಭಿಪ್ರಾಯ. ಹಾಗಾಗಿ ಕೃಷ್ಣ ಹೇಳಿದ್ದಾನೆ, ಯಾವತ್ತೂ ಒಳ್ಳೆ ದಾರಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅವರವರ ಸ್ವಭಾವಕ್ಕನುಗುಣವಾಗಿ, ನನ್ನ ಸ್ವಭಾವವೇ ರಾಜಸ, ನನ್ನ ಸ್ವಭಾವವೇ ತಾಮಸ, ನಾನು ಹೀಗೆ ಇರ್ತೇನೆ, ಕೆಟ್ಟ ದಾರಿಯಲ್ಲೇ ಇರ್ತೇನೆ ಅಂತ ನಮ್ಮನ್ನೇ ನಾವು ತೀರ್ಮಾನ ಮಾಡ್ಕೊಂಡಿರಬಾರದು. ಯಾಕಂದ್ರೆ ಯಾರಿಗೂ ನಮ್ಮ ಸಹಜ ಸ್ವಭಾವ ಏನು ಅಂತ ಗೊತ್ತಿಲ್ಲ. ಸಹಜ ಸ್ವಭಾವ ಏನು ಅನ್ನೋದನ್ನ ಕಂಡುಕೊಳ್ಳಿಕ್ಕೋಸ್ಕರವಾಗಿ ಒಂದು ಸಾತ್ವಿಕವಾಗಿರ್ತಕ್ಕಂಥ ಮಾರ್ಗದಲ್ಲಿ ನಾವು ಇರಲೇಬೇಕು. ಹೀಗೆ ಇದರ ಅರ್ಥ, ಅನ್ವಯ ಅರ್ಥ ನೋಡ್ಕೊಳ್ಳಿ. ಜ್ಞಾನವಾನಪಿ, ಜ್ಞಾನವನ್ನ ಪಡೆದವನಾಗಿದ್ದರೂ ಕೂಡ, ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎಂಬತಕ್ಕಂಥ ಜ್ಞಾನವನ್ನ ಪಡೆದವನಾಗಿದ್ದರೂ ಕೂಡ, ಸ್ವಸ್ಯಾಹ ಪ್ರಕೃತೇ, ತನ್ನ ಪ್ರಕೃತಿಗೆ ಅನುಗುಣವಾಗಿ, ಸದೃಶಂ ಸ್ವಸ್ಯಾಹ ಪ್ರಕೃತೇ ಸದೃಶಂ, ತನ್ನ ಸ್ವಭಾವ, ಪ್ರಕೃತಿ ಶಬ್ದಕ್ಕೆ ಒಂದು ಪೂರ್ವ ಸಂಸ್ಕಾರ, ಇನ್ನೊಂದು ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂಥ ಗುಣತ್ರಯಾತ್ಮಕವಾದ ಪ್ರಕೃತಿ, ಈ ಮತ್ತು ತನ್ನ ಪೂರ್ವ ಸಂಸ್ಕಾರ, ಈ ಸತ್ವರಜೋ ತಮೋ ಗುಣಗಳು, ತನ್ನ ಸ್ವಭಾವ, ಈ ಪ್ರಕೃತಿಗೆ ಸದೃಶಂ ಅನುಗುಣವಾಗಿ ಚೇಷ್ಟತೆ ಕ್ರಿಯೆಯನ್ನ ಮಾಡುತ್ತಾನೆ. ಭೂತಾನಿ, ಭೂತಾನಿ ಅಂದ್ರೇನು? ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪ್ರಕೃತಿಂ ಯಾಂತಿ, ಸ್ವಭಾವವನ್ನ ಅನುಸರಿಸಿಕೊಂಡು ಹೋಗುತ್ತಾನೆ. ನಿಗ್ರಹ ಕಿಂ ಕರಿಷ್ಯತಿ, ನಿಗ್ರಹ ಅಂದ್ರೆ ನಿಯಂತ್ರಣ. ನಿಯಂತ್ರಣವೆಂಬುದು ಏನನ್ನ ಮಾಡುತ್ತದೆ? ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಿಯಂತ್ರಣ ಎಂಬುದು ಏನನ್ನ ಮಾಡೋದಿಲ್ಲ. ಬನ್ನ ಕಟ್ಟಾಕಿ ನಾವು ಕೂರಿಸ್ತೀವಿ ಅಂತ ಆಗೋದಿಲ್ಲ. ನೀವು ಎಷ್ಟೇ ಕಟ್ಟು ಹಾಕಿದ್ರು ಅವ್ರ ಕಟ್ಟನ್ನ ಬಿಚ್ಚುವಂತ ಪ್ರಯತ್ನ ಮಾಡ್ತಾನೆ ಇರ್ತಾರೆ, ಕಟ್ಟು ಬಿಚ್ಚಿಸ್ಕೊಂಡು ಓಡ್ತಾನೆ ಇರ್ತಾರೆ. ಹಾಗಾಗಿ ನಾವು ಕಟ್ಟಾಕಿ ಏನೋ ಒಂದು ಒಳ್ಳೆ ದಾರಿ ತರ್ತೀವಿ ಅಂದ್ರೆ ಅದಾಗದೇ ಇರತಕ್ಕಂಥ ಮಾತು. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಇಲ್ಲಿ ಪ್ರಕೃತೇಹೇ ಜ್ಞಾನವಾನಪಿ, ಪ್ರಕೃತೇರ್ ಜ್ಞಾನವಾನಪಿ, ವಿಸರ್ಗಕ್ಕೆ ರೇಫ ಬಂದ, ರಕಾರ ಬಂದಿದೆ, ರೇಫ ಒಂದು ಪ್ರಕೃತಿಯ ಜ್ಞಾನವಾನಪಿ, ಬಿಡಿಸಿದಾಗ ಪ್ರಕೃತೇಹೇ ಜ್ಞಾನವಾನಪಿ ಅಂತ ಬಿಡಿಸ್ಕೊಳ್ಬೇಕು. ಶ್ರೀಕೃಷ್ಣಾರ್ಪಣ ಮಸ್ತು.